ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 26 ತಾಟಕ ಸಂಹಾರ. ಋಷಿಯು ಧೈರ್ಯದಿಂದ ನುಡಿದ ಮಾತನ್ನು ಕೇಳಿ ರಾಜಪುತ್ರನಾದ ರಾಘವನು ಕೈಗಳನ್ನು ಜೋಡಿಸಿಕೊಂಡು ದೃಢ ಸಂಕಲ್ಪದಿಂದ ಹೀಗೆ ಉತ್ತರ ಕೊಟ್ಟನು. ತಂದೆಯ ಅಪ್ಪಣೆಯಂತೆ ತಂದೆಯ ಮಾತನ್ನು ಗೌರವಿಸುವುದಕ್ಕಾಗಿ ವಿಶ್ವಾಮಿತ್ರನು ಹೇಳುವ ಮಾತಿನಂತೆ ನಿಸ್ಸಂದೇಹವಾಗಿ ನಡೆಯತಕ್ಕದೆಂದು ಮಹಾತ್ಮನಾದ ನನ್ನ ತಂದೆ ದಶರಥನು ಅಯೋಧ್ಯೆಯಲ್ಲಿ ಗುರುಗಳ ಎದುರಿಗೆ ಆಜ್ಞೆ ಮಾಡಿರುವನು. ಆ ಮಾತಿಗೆ ನಾನು ಅಗೌರವವನ್ನು ತರಕೂಡದು. ತಂದೆಯ ಮಾತನ್ನು ನೆನಪಿನಲ್ಲಿಟ್ಟು ಬ್ರಹ್ಮಜ್ಞನಾದ ಮಹರ್ಷಿಯ ಆಜ್ಞೆಯಂತೆ ತಾಟಕ ಸಂಹಾರವೆಂಬ ಉತ್ತಮ ಕಾರ್ಯವನ್ನು ಖಂಡಿತವಾಗಿಯೂ ಮಾಡುವೆನು. ಗೋಬ್ರಾಹ್ಮಣರ ಹಿತಕ್ಕಾಗಿಯೂ ಈ ದೇಶದ ಸೌಖ್ಯಕ್ಕಾಗಿಯೂ ಅಸಮಾನರಾದ ತಮ್ಮ ಮಾತನ್ನು ಪಾಲಿಸಲು ಉದ್ಯುಕ್ತನಾಗಿರುವೆನು. ಹೀಗೆಂದು ಹೇಳಿ ಶತ್ರುಂಜಯನಾದ ರಾಮನು ಧನುಸ್ಸಿನ ಮಧ್ಯಭಾಗವನ್ನು ಮುಷ್ಟಿಯಿಂದ ಬಿಗಿಯಾಗಿ ಹಿಡಿದು ತೀವ್ರವಾಗಿ ಧನುಷ್ಟೇಂಕಾರ ಮಾಡಿ ಆ ಶಬ್ದದಿಂದ ದಿಕ್ಕುಗಳನ್ನೆಲ್ಲ ತುಂಬಿಸಿದನು. ಆ ಶಬ್ದದಿಂದ ತಾಟಕವನದಲ್ಲಿ ವಾಸಿಸುತ್ತಿದ್ದ ಪ್ರಾಣಿಗಳೆಲ್ಲ ಗಾಬರಿಗೊಂಡವು. ತಾಟಕೆಯೂ ಕೂಡ ಆ ಶಬ್ದದಿಂದ ಭ್ರಾಂತಳಾಗಿ ಕೋಪಗೊಂಡಳು. ಒಡನೆಯೇ ಕೋಪಾವಿಷ್ಟಳಾದ ಆ ರಾಕ್ಷಸಿಯು ಆ ಶಬ್ದವನ್ನು ಕಿವಿಗೊಟ್ಟು ಕೇಳಿ ಆ ಶಬ್ದವು ಹೊರಟು ಬರುವ ದಿಕ್ಕಿನಲ್ಲಿ ಓಡಿ ಬಂದಳು. ವಿಕಾರವಾದ ದೇಹದಿಂದಲೂ ಮುಖದಿಂದಲೂ ಕೂಡಿ ಬಹಳ ದೊಡ್ಡ ಶರೀರವನ್ನು ಹೊಂದಿದ್ದ ಕುಪಿತಳಾದ ಆಕೆಯನ್ನು ನೋಡಿ ರಾಮನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಈ ಯಕ್ಷಿಣಿಯ ಭಯಂಕರವಾದ ಶರೀರವನ್ನು ನೋಡು. ಇವಳನ್ನು ನೋಡಿದ ಮಾತ್ರಕ್ಕೇನೆ ಭಯ ಸ್ವಭಾವದವರ ಎದೆಗಳು ಒಡೆದು ಹೋದವು. ಮಾಯಾಬಲದಿಂದ ಕೂಡಿ ಎದುರಿಸಲಸಾಧ್ಯಳಾದ ಈಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿ ಈಕೆ ಓಡಿ ಹೋಗುವಂತೆ ಮಾಡುವೆನು. ನೋಡು, ಸ್ತ್ರೀ ಜಾತಿಗೆ ಸೇರಿದವಳಾಗಿ ರಕ್ಷಣೀಯಳಾಗಿರುವುದರಿಂದ ಈಕೆಯನ್ನು ಕೊಲ್ಲಲು ಉದ್ಯುಕ್ತನಾಗುವುದಿಲ್ಲ. ಇವಳ ಶಕ್ತಿಯನ್ನು, ಇವಳ ಗಮನ ವೇಗವನ್ನು ಹೊಡೆದು ಹಾಕಿದರೆ ಸಾಕೆಂದು ತೋರುತ್ತದೆ ಎಂದು ನುಡಿದನು. ರಾಮನು ಹೀಗೆ ಹೇಳಲು ಕ್ರೋಧಾವೇಶದಿಂದ ತಾಟಕೆಯು 2 ತೋಳುಗಳನ್ನು ಮೇಲಕ್ಕೆತ್ತಿ ಗರ್ಜಿಸುತ್ತಾ ರಾಮನನ್ನೇ ಅಟ್ಟಿಕೊಂಡು ಬಂದಳು. ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನು ಹೂಂಕಾರ ಮಾಡಿ ಅವಳನ್ನು ಹೆದರಿಸಿ ರಾಮ ಲಕ್ಷ್ಮಣರಿಗೆ ಒಳ್ಳೆಯದಾಗಲಿ, ಜಯವಾಗಲಿ ಎಂದು ಹರಸಿದನು. ತಾಟಕೆಯು ರಾಮ ಲಕ್ಷ್ಮಣರಿಬ್ಬರ ಮೇಲೂ ಹೆಚ್ಚಾಗಿ ಧೂಳನ್ನೆರಚುತ್ತಾ ಸ್ವಲ್ಪ ಕಾಲವರೆಗೆ ಧೂಳಿನ ಆಧಿಕ್ಯದಿಂದ ಏನೂ ತೋಚದಂತೆ ಮಾಡಿಬಿಟ್ಟಳು. ಅನಂತರ ಮಾಯೆಯನ್ನು ತಾಳಿ ರಾಮ ಲಕ್ಷ್ಮಣರ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದಳು. ಅದರಿಂದ ರಾಮನು ಕೋಪಗೊಂಡು ತನ್ನ ಬಾಣಗಳನ್ನು ಮಳೆಗರೆದು ಆ ಕಲ್ಲುಗಳ ಮಳೆಯನ್ನು ನಿವಾರಿಸಿ ಓಡಿ ಬರುತ್ತಿದ್ದ ಅವಳ 2 ಕೈಗಳನ್ನು ಬಾಣಗಳಿಂದ ಕತ್ತರಿಸಿ ಹಾಕಿದನು. ತೋಳುಗಳನ್ನು ಕಳೆದುಕೊಂಡು ಆಯಾಸಪಟ್ಟು ಗರ್ಜಿಸುತ್ತಿದ್ದ ಅವಳ ಕಿವಿ ಮೂಗುಗಳನ್ನು ಲಕ್ಷ್ಮಣನು ಕಡಿದು ಹಾಕಿದನು. ಕಾಮರೂಪಿಣಿಯಾದ ಆ ಯಕ್ಷಿಣಿಯು ಒಡನೆಯೇ ನಾನಾ ರೂಪಗಳನ್ನು ಧರಿಸಿ ಕಣ್ಮರೆಯಾಗಿ ಮಾಯೆಯಿಂದ ಭ್ರಾಂತಿಗೊಳಿಸುವಂತೆ ಕಲ್ಲಿನ ಮಳೆಯನ್ನು ಸುರಿಸುತ್ತಾ ಭಯಂಕರಳಾಗಿ ಅಲ್ಲೆಲ್ಲ ತಿರುಗುತ್ತಿದ್ದಳು. ಹೀಗೆ ಎಲ್ಲ ದಿಕ್ಕುಗಳಿಂದಲೂ ಕಲ್ಮಳೆಗೆ ಸಿಕ್ಕಿದಂಥ ರಾಮ ಲಕ್ಷ್ಮಣರನ್ನು ಕಂಡು ಗಾಧಿಪುತ್ರನಾದ ತೇಜಸ್ವಿಯಾದ ವಿಶ್ವಾಮಿತ್ರನು, ರಾಮ, ಇವಳಲ್ಲಿ ದಯೆ ಸಾಕು. ಇವಳು ದುಷ್ಟಳಾದ ಪಾಪಿ, ಯಜ್ಞ ಕಾರ್ಯಗಳಿಗೆ ವಿಘ್ನವನ್ನು ಮಾಡುವವಳು, ಮಾಯೆಯಿಂದ ಬೆಳೆಯುತ್ತಾಳೆ. ಆದ್ದರಿಂದ ಸಾಯಂಕಾಲ ಆಗುವುದರೊಳಗಾಗಿ ಈಕೆಯನ್ನು ವಧಿಸು. ಸಂಧ್ಯಾಕಾಲಗಳಲ್ಲಿ ರಾಕ್ಷಸರು ಎದುರಿಸಲಸಾಧ್ಯರಾಗುವರು ಎಂದನು. ಹೀಗೆ ಹೇಳಲ್ಪಟ್ಟವನಾಗಿ ರಾಮನು ಕಲ್ಲಿನ ಮಳೆ ಸುರಿಸುತ್ತಿದ್ದ ಆ ಯಕ್ಷಿಣಿಯು ಇರುವ ಸ್ಥಳವನ್ನು ಶಬ್ದದಿಂದಲೇ ಪತ್ತೆ ಮಾಡಿ ಶಬ್ದವೇಧಿತ್ವ ಎಂಬ ಶಾಸ್ತ್ರಜ್ಞಾನವನ್ನು ತೋರಿಸುತ್ತಾ ಆಕೆಯನ್ನು ಬಾಣಗಳಿಂದ ತಡೆದನು. ಹೀಗೆ ಬಾಣವೃಷ್ಟಿಯಿಂದ ತಡೆಯಲ್ಪಟ್ಟು ಮಾಯಾಬಲದಿಂದ ಕೂಡಿದ ಆಕೆಯು ಕಿರುಚುತ್ತಾ ರಾಮ ಲಕ್ಷ್ಮಣರ ಎದುರಿಗೆ ಓಡಿ ಬಂದಳು. ಸಿಡಿಲಿನಂತೆ ವೇಗದಿಂದ ಮೇಲೆ ಬೀಳಲು ಬರುತ್ತಿದ್ದ ಆಕೆಯ ಎದೆಗೆ ರಾಮನು ಬಾಣವನ್ನು ಹೊಡೆದನು. ಆ ಹೊಡೆತದಿಂದ ಆಕೆಯು ಬಿದ್ದು ಸತ್ತಳು. ಭಯಂಕರಳಾದ ಆಕೆಯು ಹತಳಾದುದನ್ನು ನೋಡಿ ದೇವೇಂದ್ರನು, ದೇವತೆಗಳು ರಾಮನನ್ನು ಸಾಧು ಸಾಧು ಎಂದು ಶ್ಲಾಘಿಸಿದರು. ಸಹಸ್ರಾಕ್ಷನಾದ ದೇವೇಂದ್ರನು, ದೇವತೆಗಳೆಲ್ಲರೂ ಸಹ ತುಂಬ ಸಂತೋಷಗೊಂಡವರಾಗಿ ವಿಶ್ವಾಮಿತ್ರನನ್ನು ಕುರಿತು ಇಂತೆಂದರು. ಎಲೈ ವಿಶ್ವಾಮಿತ್ರ ಋಷಿಯೇ, ನಿನಗೆ ಮಂಗಳವಾಗಲಿ. ರಾಮನನ್ನು ಇಲ್ಲಿ ಕರೆತಂದು ಆತನಿಂದ ತಾಟಕೆಯನ್ನು ಸಂಹಾರ ಮಾಡಿಸಿದ ಈ ಕಾರ್ಯದಿಂದ
ಇಂದ್ರನು ಮರುದ್ಗಣಗಳೆಲ್ಲರೂ ಆನಂದ ಪಡೆದಿರುವರು. ರಾಮನಲ್ಲಿ ನೀನು ಸ್ನೇಹವನ್ನು ತೋರಿಸು. ಎಲೈ ಬ್ರಹ್ಮನ್, ವೃಷಾಶ್ವನೆಂಬ ಬ್ರಹ್ಮನಲ್ಲಿ ಸತ್ಯ ಪರಾಕ್ರಮಿಗಳಾಗಿ ಪುತ್ರ ರೂಪದಿಂದ ಆವಿರ್ಭವಿಸಿದ ದಿವ್ಯಾಸ್ತ್ರಗಳನ್ನು ನೀನು ನಿನ್ನ ತಪಶ್ಶಕ್ತಿಯಿಂದ ಪಡೆದಿರುವೆಯಷ್ಟೇ. ಅವನ್ನು ರಾಮನಿಗೆ ಉಪದೇಶಿಸು. ನಿನ್ನನ್ನು ಸ್ಥಿರಚಿತ್ತತೆಯಿಂದ ಅನುಸರಿಸುತ್ತಿರುವ ಈತನು ಆ ದಿವ್ಯಾಸ್ತ್ರಗಳನ್ನು ನಿನ್ನಿಂದ ಪಡೆಯಲು ಸತ್ಪಾತ್ರನು. ಈ ರಾಜಕುಮಾರನು ದೇವತೆಗಳಿಗೋಸ್ಕರ ಮಹತ್ ಕಾರ್ಯವನ್ನು ಮುಂದೆ ಮಾಡಬೇಕಾಗಿದೆ. ಹೀಗೆ ಹೇಳಿ ದೇವತೆಗಳೆಲ್ಲರೂ ಸಂತೋಷಚಿತ್ತರಾಗಿ ವಿಶ್ವಾಮಿತ್ರನನ್ನು ಗೌರವಿಸಿ ಅನಂತರ ಬಂದಂತೆಯೇ ಹೊರಟು ಹೋದರು. ಅಷ್ಟು ಹೊತ್ತಿಗೆ ಸಂಧ್ಯಾಕಾಲವಾಯಿತು. ಆಗ ಮುನಿವರ್ಯನು ತಾಟಕ ಸಂಹಾರದಿಂದುಂಟಾದ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ರಾಮನ ಶಿರಸ್ಸನ್ನು ಆಘ್ರಾಣಿಸಿ, ಎಲೈ ಶುಭ ದರ್ಶನನಾದ ರಾಮನೇ, ಈ ರಾತ್ರಿ ಇಲ್ಲಿಯೇ ಇದ್ದು ಬಿಡೋಣ. ನಾಳೆ ಬೆಳಗಾಗುತ್ತಲೇ ನನ್ನ ಆಶ್ರಮಕ್ಕೆ ಹೋಗೋಣ ಎಂದನು. ವಿಶ್ವಾಮಿತ್ರನ ಮಾತನ್ನು ಕೇಳಿ ರಾಮನು ಸಂತುಷ್ಟನಾಗಿ ತಾಟಕವನದಲ್ಲಿಯೇ ಆ ರಾತ್ರಿಯನ್ನು ಸುಖವಾಗಿ ಕಳೆದನು. ಶಾಪವು ಬಿಡುಗಡೆಯಾದುದರಿಂದ ಆ ವನವು ಅಂದಿನಿಂದಲೇ ಕುಬೇರನ ಚೈತ್ರ ರಥವೆಂಬ ಉದ್ಯಾನವನದಂತೆ ಕಂಗೊಳಿಸಲಾರಂಭಿಸಿತು. ಈ ಪ್ರಕಾರ ಯಕ್ಷಸುತೆಯಾದ ಆ ತಾಟಕೆಯನ್ನು ಕೊಂದು ದೇವತೆಗಳಿಂದಲೂ ಸಿದ್ಧರಿಂದಲೂ ಶ್ಲಾಘಿಸಲ್ಪಟ್ಟು ರಾಮನು ಆ ರಾತ್ರಿ ವಿಶ್ವಾಮಿತ್ರನೊಡನೆ ಆ ವನದಲ್ಲಿಯೇ ಮಲಗಿದ್ದನು. ಬೆಳಗಿನ ಜಾವಕ್ಕೆ ಸರಿಯಾಗಿ ವಿಶ್ವಾಮಿತ್ರನು ಸುಪ್ರಭಾತ ಮಂಗಳಾಚರಣೆಯಿಂದ ರಾಮನನ್ನೆಬ್ಬಿಸಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.